असतो मा सद्गमया तमसो मा ज्योतिर्गमया मृत्यो मा अमृतांगमया। ओम शांति 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 ही। ದಂಡೋತ್ ಶ್ರೀ ಚಕ್ರಧರ, ದಂಡೋತ್ ವಾರ್ಷಿಕ ಬಂಧು, ದಂಡೋತ್ ಅಧಿಕರಣ, ದಂಡೋತ್ 16.5 ತೀರ್ಥ. ಈಗ ನಾನು ಜೀವ ಉದ್ಧಾರ ಈ ಕಾರ್ಯದಲ್ಲಿ ಜೀವಿಯ ಕೆಲಸ ಮತ್ತು ಪರಮೇಶ್ವರ ಕೆಲಸ ಇದನ್ನು ನಾನು ವಿಶ್ಲೇಷಣೆ ಮಾಡುತ್ತೇನೆ. ಜೀವ ಮೂಲವಾಗಿ ಮಾಯೆಯಲ್ಲಿ ಇದೆ. ಮಾಯಾ ಪ್ರಪಂಚದಲ್ಲಿ ಇದು ಸುತ್ತು ಬಳಸಿಕೊಂಡು ಕೂತಿದೆ. ಈ ಮಾಯಾ ಪ್ರಪಂಚದಿಂದ ಈ ಜೀವಕ್ಕೆ ಹೊರಗೆ ಬಂದು ಈ ಪ್ರಪಂಚವನ್ನು ತ್ಯಾಗ ಮಾಡಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಅಥವಾ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳದೆ ಈ ಪ್ರಪಂಚವನ್ನು ಪೂರ್ಣವಾಗಿ ಪರಿತ್ಯಜಿಸಿ ವೈರಾಗ್ಯ ಮೂರ್ತಿಯಾಗಿ ಸದಾಶಿವನಂತೆ ಪೂರ್ಣ ವೈರಾಗ್ಯ ಮತ್ತು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವ ಶಕ್ತಿಯನ್ನು ಹೊಂದಿಕೊಂಡು ಅಖಂಡ ರೂಪದಿಂದ ಅಖಂಡ ಸ್ವರೂಪನಾದ ಈ ಚೈತನ್ಯಕ್ಕಿಂತಲೂ ಮೇಲೆ ಇರುವ ಜೀವ, ಚೈತನ್ಯ ಮತ್ತು ಜೀವ ಎರಡೂ ಸೇರಿ ಜೀವ ಇದೆ. ಈ ಚೈತನ್ಯವನ್ನು ಜೀವ ದಾಟಬೇಕು. ಚೈತನ್ಯದ ಮೇಲೆ ಇರುವ ಜೀವ ಶುದ್ಧ ಜೀವ, ಕೇವಲ ಜೀವ, ಕೇವಲಾತಿ ಸಾಧ್ಯಾತ್ಯ ಎಂಬಂತೆ ಅಂತಹ ಜೀವ ಪರಮೇಶ್ವರನಿಗೆ, ಈಶ್ವರನಿಗೆ ಸರಿಸಮಾನವಾಗಿರುತ್ತದೆ. ಅಂಥ ಜೀವ ಈಶ್ವರನ ಅಂಶವಾಗಿರುತ್ತದೆ. ಅಂಥ ಜೀವ ಒಬ್ಬ ಶುದ್ಧ ಭಕ್ತನಾಗಿರುತ್ತದೆ. ಅಂಥ ಶುದ್ಧ ಭಕ್ತನ ಮನಸ್ಸು ಭಗವಂತನು ಯಾವಾಗಲೂ ಪ್ರೀತಿಸುತ್ತಾನೆ ಮತ್ತು ಆ ಭಕ್ತಿಗೆ ಶರಣಾಗುತ್ತಾನೆ. ಭಗವಂತ ಎಲ್ಲರಿಗೂ ಸಮಾನವಾಗಿ ಈ ಭೂಮಿಯಲ್ಲಿ ಐಶ್ವರ್ಯವನ್ನು ಕೊಡುತ್ತಾನೆ. ಆದರೆ ಭಕ್ತನಿಗೆ ಒಂದು ವಿಶೇಷವಾದ ದಾನ ಏನೆಂದರೆ ಅವನ ಪ್ರೇಮ ಎಂಬುದನ್ನು ಯಾವ ಜೀವಿಗೆ ಕೊಡುತ್ತಾನೋ ಆ ಜೀವಿ ಉದ್ಧಾರವಾಗುತ್ತದೆ. ಹೀಗೆ ಜೀವಿ ಉದ್ಧಾರವಾಗಬೇಕಾದರೆ ಜೀವ ಮೊದಲು ಪ್ರಪಂಚವನ್ನು ತ್ಯಾಗ ಮಾಡಿ ಮಾಯೆ ಜಾಲದಿಂದ ಹೊರಬರಬೇಕು. ಆಮೇಲೆ ಭಗವಂತನು ತನ್ನ ಶಕ್ತಿಯಿಂದ ಆ ಜೀವಕ್ಕೆ ಎತ್ತಿಕೊಳ್ಳುತ್ತಾನೆ ಮತ್ತು ಅದನ್ನು ಶುದ್ಧೀಕರಿಸುತ್ತಾನೆ ಮತ್ತು ತನ್ನ ಜ್ಞಾನವನ್ನು ಕೊಟ್ಟು ಅದಕ್ಕೆ ಜೀವ ಉದ್ಧಾರವನ್ನು ಮಾಡುತ್ತಾನೆ. ಅಲ್ಲಿಯವರೆಗೆ ಪರಮೇಶ್ವರನು ಆ ಜೀವಿಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಮೊಟ್ಟ ಮೊದಲು ಜೀವ ವೈರಾಗ್ಯವನ್ನು ಹೊಂದಿ ಪ್ರಪಂಚವನ್ನು ತ್ಯಾಗ ಮಾಡಿ ಶುದ್ಧ ಪರಶಿವನಂತೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಪ್ರಪಂಚವನ್ನು ಎಳ್ಳಷ್ಟು ತಗಲದ ಹಾಗೆ ಶುದ್ಧ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಆ ಪರಮೇಶ್ವರನಲ್ಲಿ ಏಕನಿಷ್ಠನಾಗಿ ಪಾತಿವ್ರತ್ಯ ಧರ್ಮದಿಂದ ಆ ಪರಮೇಶ್ವರನನ್ನು ನೆನೆಸುತ್ತಾ ಈ ಜೀವ ಪರಮೇಶ್ವರನಲ್ಲಿ ಒಂದಾಗುತ್ತದೆ.